ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಇತ್ತ ಭಾರತದ ದೆಹಲಿಯಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಅತ್ತ ಪಾಕಿಸ್ತಾನದಲ್ಲೂ ಕೂಡ ಅಷ್ಟೇ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಪಾಕಿಸ್ತಾನ ಹೆದರ್ಕೊಂಡು ಕೂತಿದೆ. ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಒಬ್ಬನಾದ ಬಳಿಕ ಒಬ್ಬ ಮಂತ್ರಿ ಬಂದು ಹೇಳಿಕೆ ಕೊಡ್ತಾ ಇದ್ದಾನೆ, ಭಾರತ ನಮಗೆ ಹೊಡೆಯುತ್ತೆ, ಹೀಗೆ ಹೊಡಿತಾರೆ, ಹಾಗೆ ಹೊಡಿತಾರೆ. ಅವರೇ ವರ್ಣನೆ ಮಾಡ್ತಾ ಇದ್ದಾರೆ. ಪಾಕ್ ಮೀಡಿಯಾಗಳಲ್ಲಿ ಇದು ನಿರಂತರವಾಗಿ ಸುದ್ದಿ ಆಗ್ತಾ ಇದೆ. ನಿನ್ನೆ ಪಾಕಿಸ್ತಾನದ ಇನ್ಫಾರ್ಮೇಷನ್ ಮಿನಿಸ್ಟರ್ ಬಂದ್ಬಿಟ್ಟು ಹೇಳ್ತಾನೆ, ಪ್ರೆಸ್ ಮೀಟ್ ಮಾಡಿ, ಭಾರತ ನಮಗೆ ಮುಂದಿನ 24ರಿಂದ 36 ಗಂಟೆಯಲ್ಲಿ ಹೊಡೆತ ಕೊಡುತ್ತೆ, ಅವರು ಮಿಲಿಟರಿ ಆಕ್ಷನ್ ಅನ್ನು ತೆಗೆದುಕೊಳ್ತಾರೆ, ನಮಗೆ ಖಚಿತವಾದಂತಹ ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ ಅಂತೇಳಿ ಆತ ಹೇಳಿಕೆ ಕೊಡ್ತಾನೆ. ಇದೆಲ್ಲದರ ನಡುವೆ ಭಾರತದಲ್ಲಿ ಸೇನೆಗೆ ಪರಮಾಧಿಕಾರವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಕೆಲವರಿಗೆ ಈ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಸೇನೆಗೆ ಪರಮಾಧಿಕಾರ ಕೊಡೋದು ಅಂತಂದ್ರೆ ಏನು? ನಾಳೆ ಸೇನೆ ಯಾವುದೇ ರೀತಿಯ ಆಕ್ಷನ್ ಅನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ನರೇಂದ್ರ ಮೋದಿ ಅವರು ಜವಾಬ್ದಾರಿ ಆಗೋದಿಲ್ವಾ? ಅಂತಾರಾಷ್ಟ್ರೀಯ ಒತ್ತಡಗಳು ಬರೋದಿಲ್ವಾ? ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾ? ಹೀಗೆ ಕೆಲವರಿಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಮಿತ್ರರೇ, ಭಾರತಕ್ಕೆ ಇದೇ ಸಂದರ್ಭದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದಂತಹ 2 ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಯ ಕೈ ಸೇರಿದೆ. ಭಾರತ ಇದಕ್ಕೋಸ್ಕರವಾಗಿ ಬಹಳ ಟೈಮಿಂದ ವೆಯ್ಟ್ ಮಾಡ್ತಾ ಇತ್ತು. ಸಮಯಕ್ಕೆ ಸರಿಯಾಗಿ ಅದು ಬಂದಿದೆ. ಅದ್ರ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಹೇಳ್ತೀನಿ. ಜೊತೆಗೆ ಭಾರತದ ಸೈನಿಕ ಶಕ್ತಿಯ ತಾಕತ್ತು ಎಷ್ಟು ಜಾಸ್ತಿ ಆಗಿದೆ, ಕಳೆದ 5-6 ವರ್ಷದಲ್ಲಿ ಸೇನೆಯಲ್ಲಾದಂತಹ ಪರಿವರ್ತನೆಗಳೇನು, ಅದರ ಬಗ್ಗೆಯೂ ಕೂಡ ಚಿಕ್ಕದಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇದೆಲ್ಲದರ ನಡುವೆ ಬಲೂಚಿಗಳು ದೊಡ್ಡ ಮಟ್ಟದ ಯುದ್ಧವನ್ನು ಪಾಕಿಸ್ತಾನದ ಒಳಗೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಾವಿನ್ನು ಕಾಯೋದಕ್ಕಾಗೋದಿಲ್ಲ, ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲೇಬೇಕು. ಕೇವಲ ಬಲೂಚಿಗಳು ಮಾತ್ರ ಅಲ್ಲ, ಬಲೂಚ್ನ ಅತ್ಯಂತ ದೊಡ್ಡ ನಾಯಕ ಸಿಂಧ್ ಪ್ರಾವಿನ್ಸ್ನ ನಾಯಕರಿಗೂ ಕರೆ ಕೊಟ್ಟಿದ್ದಾನೆ, ಪಶ್ತೂನ್ ಭಾಗದ ಹೋರಾಟಗಾರರಿಗೂ ಕೂಡ ಕರೆ ಕೊಟ್ಟಿದ್ದಾನೆ. ನಾವಿನ್ನು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡಬೇಕು ಅಂತ. ಅಂದರೆ ಪಾಕಿಸ್ತಾನ ಆಂತರಿಕವಾಗಿ ಬ್ಲೀಡ್ ಆಗೋದಕ್ಕೆ ಶುರುವಾಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಭಾರತದಲ್ಲಿ ನಡೆದಂತಹ ಒಂದು ಮಹತ್ವದ ಬೆಳವಣಿಗೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ರಾಜನಾಥ್ ಸಿಂಗ್ ಭಾಗಿಯಾಗಿದ್ರು, ಅಜಿತ್ ದೋವಾಲ್ ಭಾಗಿಯಾಗಿದ್ರು, ನೇವಿ, ವಾಯುಸೇನೆ, ಭೂಸೇನೆಯ ಮುಖ್ಯಸ್ಥರು ಭಾಗಿಯಾಗಿದ್ರು, ಜೊತೆಗೆ CDS ಕೂಡ ಆ ಸಭೆಯಲ್ಲಿ ಹಾಜರಿದ್ರು. ಈ ಸಭೆ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ, ಪೆಹಲ್ಗಾಮ್ ದಾಳಿಯಾದ ಮಾರನೇ ದಿನವೇ CCS ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯಲ್ಲಿ ಯಾವ್ಯಾವ ಸಾಧ್ಯತೆಗಳಿದೆ, ನಾವು ಪಾಕಿಸ್ತಾನದ ವಿರುದ್ಧ ಏನೆಲ್ಲ ಕಾರ್ಯಾಚರಣೆಯನ್ನು ಮಾಡಬಹುದು, ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ ಭಾರತ ಎಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಡೀಟೇಲ್ ರಿಪೋರ್ಟ್ ಅನ್ನು ತಯಾರು ಮಾಡೋದಕ್ಕೆ ಭಾರತೀಯ ಭದ್ರತಾ ಸಲಹೆಗಾರರು ಮತ್ತು ಭಾರತದ ಸೇನೆಗೆ ನರೇಂದ್ರ ಮೋದಿ ಅವರು ಸೂಚನೆ ಕೊಟ್ಟಿದ್ರು. ಅದರಂತೆ ಮಿತ್ರರೇ, ಭಾರತೀಯ ಸೇನೆ ಅಂದ್ರೆ 3 ಸೇನಾ ಮುಖ್ಯಸ್ಥರು ಜೊತೆಗೆ ಭಾರತದ ಭದ್ರತಾ ಸಲಹೆಗಾರರು ಇವರು ಡೀಟೇಲ್ ಆದಂತಹ ಒಂದು ಪ್ಲಾನ್ ನೊಂದಿಗೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ತಮ್ಮೆಲ್ಲ ಪ್ಲಾನ್ಗಳನ್ನು ವಿವರಿಸಿದ್ದಾರೆ. ಪ್ರಧಾನಮಂತ್ರಿಗಳು ಬಹಳ ಖುಷಿಯಾಗಿದ್ದಾರೆ. ನೀವೇನೇ ಮಾಡಿದ್ರೂ ಕೂಡ ನಿಮ್ಮ ಬೆನ್ನಿಗೆ ನಾನಿದ್ದೀನಿ, ನಿಮಗೆ ಪೂರ್ಣ ಅಧಿಕಾರವನ್ನು ಕೊಡ್ತೀನಿ, ನೀವು ಯಾವುದೇ ರೀತಿಯ ದಾಳಿಯನ್ನ ಬೇಕಾದರೂ ಮಾಡಬಹುದು, ಹೀಗಂತ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಮಿತ್ರರೇ, ಒಬ್ಬ ಪ್ರಧಾನಮಂತ್ರಿಯಾಗಿ ಇಂತಹ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಬಹಳ ಗಟ್ಟಿತನ ಬೇಕು. ನಿಮಗೆ ಸೇನೆ ಬಗ್ಗೆ ನಂಬಿಕೆ ಇರಬಹುದು, ಅಥವಾ ನಮ್ಮ ಸೇನೆಗೆ ಅಷ್ಟು ತಾಕತ್ತು ಕೂಡ ಇರಬಹುದು. ಆದರೆ ನಾಳೆ ಸೇನೆ ಯಾವುದೇ ರೀತಿಯ ದಾಳಿಯನ್ನು ಮಾಡಿದಾಗಲೂ ಕೂಡ ಅದರ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗಿರೋದು ಯಾರು? ಭಾರತ ಸರ್ಕಾರ. ಪೆಹಲ್ಗಾಮ್ ದಾಳಿಯಿಂದ ಭಾರತದ ಸಾಮಾನ್ಯ ನಾಗರಿಕರ ರಕ್ತವೇ ಕುದ್ದು ಹೋಗಿದೆ. ಅಂತಹದ್ರಲ್ಲಿ ಭಾರತದ ವೀರ ಯೋಧರು ಯಾವ ಮಟ್ಟಿಗೆ ಸಿಟ್ಟಾಗಿರಬಹುದು. ಹೀಗಾಗಿ ಸೇನೆ ಏನಾದರೂ ದೊಡ್ಡ ಕಾರ್ಯಾಚರಣೆಯನ್ನು ಮಾಡಿದ್ದೇ ಆದರೆ ಅದರ ಸಂಪೂರ್ಣ ಹೊಣೆಯನ್ನು ಭಾರತ ಸರ್ಕಾರ ಹೊತ್ಕೊಳ್ಬೇಕಾಗತ್ತೆ. ಮಿತ್ರರೇ, ಪ್ರಧಾನಮಂತ್ರಿಗಳು ಅದೆಲ್ಲದಕ್ಕೂ ಸಿದ್ಧರಾಗಿದ್ದಾರೆ. ಯಾವುದೇ ರೀತಿಯ ದಾಳಿಯನ್ನು ಮಾಡಿದ್ರೂ ಕೂಡ ಅದರ ಹೊಣೆಯನ್ನು ನಾನೇ ಹೊತ್ಕೊಳ್ತೀನಿ. ನಿಮಗೀಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಭಾರತೀಯ ಸೇನೆ ದೊಡ್ಡ ಪ್ರಮಾಣದ ದಾಳಿ ಮಾಡಿದ್ದೇ ಆದರೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತಲ್ವಾ ಅಂತ. ಖಂಡಿತವಾಗ್ಲೂ ಹೌದು. ಭಾರತದೊಳಗೆ ನರೇಂದ್ರ ಮೋದಿ ಅವರಿಗೆ ಒಳ್ಳೆ ಹೆಸರು ಬರುತ್ತೆ. ನಮ್ಮ ಪ್ರಧಾನಮಂತ್ರಿಗಳು ಹೀಗೆ ಮಾಡಿಬಿಟ್ರು, ಇಷ್ಟೆಲ್ಲ ದೊಡ್ಡ ನಿರ್ಧಾರವನ್ನು ಕೈಗೊಂಡ್ರು ಅಂತ ಜನ ಕೊಂಡಾಡ್ತಾರೆ. ಆದರೆ ಅಂತಾರಾಷ್ಟ್ರೀಯ ಒತ್ತಡ ಏನು ಕಡಿಮೆ ಬರುತ್ತಾ? ಪೆಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದ ಹಾಗೆ ಭಾರತಕ್ಕೆ ಕರೆ ಮಾಡಿಬಿಟ್ಟು ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದವಲ್ಲ 130 ದೇಶಗಳು, ಇದರಲ್ಲಿ ಅರ್ಧಕ್ಕರ್ಧ ದೇಶಗಳು ಭಾರತದ ವಿರುದ್ಧ ನಿಂತ್ಕೊಂಡ್ಬಿಡ್ತಾವೆ. ನೀವು ಈ ರೀತಿಯಾಗಿ ದಾಳಿ ಮಾಡಬಾರ್ದಾಗಿತ್ತು, ಪಾಕಿಸ್ತಾನಕ್ಕೆ ಇಷ್ಟು ಹಾನಿಯಾಗಿದೆ, ಯುದ್ಧ ಆಗಿಬಿಡುತ್ತೆ, ಇಡೀ ವಿಶ್ವದಲ್ಲಿ ಅಶಾಂತಿ ಆಗುತ್ತೆ, ನಾನಾ ರೀತಿಯಲ್ಲಿ ಭಾರತ ಸರ್ಕಾರ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಅದು ಯಾವ ರೂಪದ ಒತ್ತಡ ಬೇಕಾದರೂ ಆಗಿರಬಹುದು. ಅದೆಲ್ಲ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತೀನಿ. ನನ್ನ ಹೆಗಲ ಮೇಲೆ ಇರಲಿ ಆ ಎಲ್ಲ ಜವಾಬ್ದಾರಿ. ನೀವು ಯಾವ ರೂಪದಲ್ಲಿ ದಾಳಿ ಮಾಡಬೇಕು, ಎಷ್ಟು ನಿಖರವಾಗಿ ದಾಳಿ ಮಾಡಬೇಕು, ಆ ದಾಳಿಯ ಯಶಸ್ಸಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತೇಳಿ ಸೇನೆಗೆ ನರೇಂದ್ರ ಮೋದಿ ಅವರು ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ನಿಮಗೊಂದು ನೆನಪಿರಲಿ, ನರೇಂದ್ರ ಮೋದಿ ಅವರು ಈಗ ಸೇನೆಗೆ ಆದೇಶ ಮಾಡಿದಾರಲ್ಲ, ಇದು ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರವಲ್ಲ,
ಭಾರತದ ಒಳಗೂ ಕೂಡ ಭಯೋತ್ಪಾದನೆಯ ವಿರುದ್ಧ ಸೇನೆ ಯಾವುದೇ ಕ್ರಮವನ್ನು ಕೈಗೊಳ್ಳಬಹುದು. ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಅನೇಕರ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಸ್ಥಳೀಯರು ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಎನ್ನುವಂಥ ಅನುಮಾನಗಳು ಕೂಡ ಇದೆ. NIA ಅದರ ಬಗ್ಗೆ ತನಿಖೆ ಮಾಡ್ತಾ ಇದೆ. ನಾಳೆ ಒಂದಷ್ಟು ಜನರ ಬಗ್ಗೆ ಅನುಮಾನ ಬರುತ್ತೆ. ಯಾವುದೋ ಮನೆಯಲ್ಲಿ ಉಗ್ರರು ನೆಲೆಸಿದ್ದಾರೆ ಎನ್ನುವಂಥ ಅನುಮಾನ ಬರುತ್ತೆ. ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ದೆಹಲಿಯಿಂದ ಆರ್ಡರ್ ಬರಬೇಕು, ಇವರನ್ನು ಹೊಡಿಬೇಕಾ ಬೇಡವಾ, ಇದರೆಲ್ಲದರ ಬಗ್ಗೆ ದೆಹಲಿಯಿಂದ ಆರ್ಡರ್ ಬರಬೇಕು ಅಂತ ನೀವು ಕಾಯೋದು ಬೇಕಾಗಿಲ್ಲ. ಸೇನೆಗೆ ಯಾರ ಬಗ್ಗೆ ಡೌಟ್ ಬರುತ್ತೋ, ಯಾರು ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಎನ್ನುವಂಥ ಸಣ್ಣ ಸಾಕ್ಷ್ಯ ಸಿಗುತ್ತೋ ಅವರನ್ನು ನಾಶ ಮಾಡೋದಕ್ಕೆ ಪೂರ್ಣ ಅಧಿಕಾರ ಸಿಕ್ಕಿದೆ. ದೇಶದ ಒಳಗೂ ಕೂಡ ಭಯೋತ್ಪಾದನೆಯ ವಿರುದ್ಧದ ಹೋರಾಟಕ್ಕೆ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಇದು ಬಹಳ ದೊಡ್ಡ ಸ್ಟೆಪ್. ಸೇನೆ ಒಂದು ವೇಳೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಒತ್ತಡವನ್ನು ಎದುರಿಸಬೇಕಾಗುತ್ತೆ. ಭಾರತದೊಳಗೆ ಭಯೋತ್ಪಾದನೆಯ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರೆ ಭಾರತದ ಒಳಗೆ ಒತ್ತಡ ಶುರುವಾಗುತ್ತೆ. ಈಗಾಗಲೇ ವಿಪಕ್ಷಗಳು ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಸಾಥ್ ಕೊಡ್ತಾ ಇದ್ದಾವೆ ಅಂತ ನಿಮಗೆಲ್ಲ ಗೊತ್ತು. ದಿನಕ್ಕೊಂದು ರೀತಿಯ ಹೇಳಿಕೆಗಳು ಬರುತ್ತೆ. ಒಮ್ಮೆ ಹೇಳ್ತಾರೆ ಭಾರತದ ಭದ್ರತೆಯ ವಿಚಾರದಲ್ಲಿ ನಾವು ಸರ್ಕಾರದ ಜೊತೆಗಿರ್ತೀವಿ ಅಂತ. ಅದೇ ಕಾಂಗ್ರೆಸ್ ಪಕ್ಷ ನರೇಂದ್ರ ಮೋದಿ ಅವರ ಕಾಲೆಳೆಯುವಂತಹ ಕೆಲಸ ಮಾಡ್ತಾ ಇದೆ. ವಿಪಕ್ಷಗಳು ನರೇಂದ್ರ ಮೋದಿಯನ್ನು ನಾನಾ ರೀತಿಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಂಡಲ್ಲಿ ಉಗ್ರರನ್ನ ಹೊಡೆದಾಕೋದಕ್ಕೆ ಶುರು ಮಾಡಿದ್ರೆ ಆಗ ಇವರು ಮತ್ತೆ ಎಚ್ಚರಗೊಳ್ತಾರೆ. ಇವರಲ್ಲಿರುವಂತಹ ಜಾತ್ಯತೀತ ಆತ್ಮಗಳು ಜಾಗೃತಗೊಳ್ತವೆ. ನರೇಂದ್ರ ಮೋದಿ ಸರ್ಕಾರ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಟಾರ್ಗೆಟ್ ಕಿಲ್ಲಿಂಗ್ ಮಾಡ್ತಾ ಇದೆ, ಯಾವುದೋ ಒಂದು ಸಮುದಾಯವನ್ನು ಗುರಿ ಮಾಡ್ತಾ ಇದೆ, ಹೀಗಂತ ಇವರೇ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ನೆನಪಿರಲಿ ಮಿತ್ರರೇ, ಸೇನೆ ಯಾವತ್ತೂ ಕೂಡ ರಾಜಕೀಯ ಲೆಕ್ಕಾಚಾರ ಹಾಕೋದಿಲ್ಲ. ಅವರಿಗೆ ದೇಶದ ಶತ್ರುಗಳು ಯಾರೇ ಆಗಿದ್ರೂ ಕೂಡ, ಅವರು ಒಳಗಿನ ಶತ್ರುಗಳಾಗಿರಲಿ ಹೊರಗಿನ ಶತ್ರುಗಳಾಗಿರಲಿ, ಅವರು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಭಾರತದಲ್ಲಿ ರಾಜಕಾರಣಿಗಳು ಮಾತ್ರ ಇದರಿಂದ ನಮಗೇನು ರಾಜಕೀಯ ಲಾಭ ಆಗುತ್ತೆ, ನಷ್ಟ ಆಗುತ್ತೆ, ಇದೆಲ್ಲವುದನ್ನು ಲೆಕ್ಕಾಚಾರ ಹಾಕುವಂಥದ್ದು. ಹೀಗಾಗಿ ನಮ್ಮ ಸೇನೆಗೆ ಯಾವತ್ತೂ ಕೂಡ ಭಾರತ ಸರ್ಕಾರ ಪರಮಾಧಿಕಾರವನ್ನು ಕೊಡ್ತಾ ಇರಲಿಲ್ಲ. ಈ ಹಿಂದೆ ಮನಮೋಹನ್ ಸಿಂಗ್ ಇದ್ರಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದವ್ರು ಏನಾದರೂ ಗುಂಡು ಹೊಡೆದ್ರೂ ಕೂಡ ಭಾರತೀಯ ಸೈನಿಕರು ವಾಪಸ್ ಗುಂಡು ಹಾರಿಸಬೇಕಾದ್ರೆ ದೆಹಲಿಯಿಂದ ಆರ್ಡರ್ ಬರಬೇಕಾಗಿತ್ತು. ಹೀಗಾಗಿ ಪಾಕಿಸ್ತಾನದ ಸೈನಿಕರು ಭಾರತೀಯ ಸೈನಿಕರಿಗೆ ತಮಾಷೆ ಮಾಡ್ತಾ ಇದ್ರಂತೆ. ನಮ್ಮ ಗುಂಡಿಗೆ ಉತ್ತರ ಕೊಡೋದಕ್ಕೆ ನಿಮ್ಮ ಕೈಲಿ ಬಂದೂಕಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ನೀವು ಫೋನ್ ಕಾಲ್ಗಾಗಿ ಕಾಯಬೇಕು ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಸೇನೆಯನ್ನು ಕೈ ಕಟ್ಟಾಕಲಾಗಿತ್ತು. ಯಾಕೆ ಕೇಳಿದ್ರೆ ರಾಜಕೀಯ ಒತ್ತಡವನ್ನು ಎದುರಿಸೋದಕ್ಕೆ ಯಾವುದೇ ಸರ್ಕಾರಗಳು ಕೂಡ ಸಿದ್ಧ ಇರೋದಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಅದೇನೇ ಒತ್ತಡ ಬಂದರೂ ಕೂಡ ನಾನು ಬಂಡೆಯಂತೆ ನಿಂತ್ಕೊಳ್ತೀನಿ, ಸೇನೆ ಯಾವ ರೂಪದ ಕಾರ್ಯಾಚರಣೆಯನ್ನು ಬೇಕಾದರೂ ಮಾಡಲಿ, ಒಟ್ಟಾರೆಯಾಗಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು, ನಮ್ಮ ಶತ್ರು ಧ್ವಂಸ ಆಗಬೇಕು ಅಂತೇಳಿ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಿತ್ರರೇ, ಇದು ಸಹಜವಾಗಿ ಎರಡು ಅಲುಗಿನ ಕತ್ತಿ, ಯಾವ ರೂಪದಲ್ಲಿ ಬೇಕಾದರೂ ಆಗಬಹುದು. ಸೇನೆ ಒಳ್ಳೇದು ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರುತ್ತೆ, ನರೇಂದ್ರ ಮೋದಿ ಅವರಿಗೆ ಹೆಸರು ಬರುತ್ತೆ. ಏನಾದರೂ ಸ್ವಲ್ಪ ಆಚೆ ಈಚೆ ಆದರೆ ಸರ್ಕಾರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ, ಮೋದಿ ಅವರ ಇಮೇಜ್ಗೆ ಕಪ್ಪು ಚುಕ್ಕೆ ಬರುತ್ತೆ. ಆದರೂ ಕೂಡ ಇದನ್ನೆಲ್ಲ ಮೋದಿ ಅವರು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಈ ಸಂದರ್ಭದಲ್ಲಿ ವೈಯಕ್ತಿಕ ಇಮೇಜು, ಸರ್ಕಾರ, ಇದೆಲ್ಲದರ ಬಗ್ಗೆ ಯೋಚನೆ ಮಾಡೋದಲ್ಲ. ಭಾರತೀಯರಾಗಿ ನಾವು ಇದಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಒಂದು ದೃಢ ಸಂಕಲ್ಪ ಮಾಡಿ ನಿರ್ಧಾರ ಕೈಗೊಂಡಿದ್ದಾರೆ. ಭಾರತೀಯ ಸೇನೆಯ ಬಗ್ಗೆ ನಂಬಿಕೆ ಇಟ್ಟಿದ್ದಾರೆ. ಸದ್ಯ ಸೇನೆಯ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದೆಲ್ಲದರ ನಡುವೆ ಭಾರತೀಯ ಸೇನಾ ಸಾಮರ್ಥ್ಯದ ಬಗ್ಗೆ ಅನೇಕರಿಗೆ ಪ್ರಶ್ನೆ ಇದೆ. ಮಿತ್ರರೇ, ನೀವು ಯಾವುದೇ ರೀತಿಯಲ್ಲೂ ಅಪನಂಬಿಕೆಯನ್ನು ಇಟ್ಟುಕೊಳ್ಳಲೇಬೇಡಿ. ಯಾಕಂದರೆ ಭಾರತೀಯ ಸೇನೆ ಬಹಳಷ್ಟು ಬದಲಾಗಿದೆ. ನಾವು ಇದರ ಕ್ರೆಡಿಟನ್ನು ಚೀನಾ ಕೊಡಬೇಕು. ಇವತ್ತೇನಾದರೂ ನಾವು ಪಾಕಿಸ್ತಾನದ ವಿರುದ್ಧ ಬಹಳ ಯಶಸ್ವಿಯಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿರಾಯಾಸವಾಗಿ ವಿಜಯವನ್ನು ಸಾಧಿಸ್ತೀವಿ ಅಂತಂದರೆ ಅದರ ನೇರ ಕ್ರೆಡಿಟ್ ಚೀನಾಗೆ ಹೋಗಬೇಕು. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. 2019ರಲ್ಲಿ ಭಾರತ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕನ್ನು ನಡೆಸಿತ್ತು. ಆಗ ಮಿತ್ರರೇ, ನಮ್ಮ ಸೇನೆ ಅಷ್ಟೊಂದು ಸುಸಜ್ಜಿತವಾಗಿರಲಿಲ್ಲ. ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದಂಥ ಯುದ್ಧ ವಿಮಾನಗಳೇ ಇರಲಿಲ್ಲ. ಆದರೆ ಈಗ ನಮ್ಮ ಬಳಿಯಲ್ಲಿ ರಫೇಲ್ ಬಂದಿದೆ. ಕೇವಲ ರಫೇಲ್ ಮಾತ್ರ ಅಲ್ಲ, ಭಾರತದ ಸೇನೆಯಲ್ಲೂ ಕೂಡ ಬಹಳಷ್ಟು ಆಧುನೀಕರಣ ಆಗಿದೆ. ಅದಕ್ಕೆ ಕಾರಣ ಚೀನಾ. ಯಾವಾಗ ಚೀನಾದವರು ಡೋಕ್ಲಾಮ್ನಲ್ಲಿ ಘರ್ಷಣೆ ಮಾಡ್ತಾರೆ, ಅದಾದ ಬಳಿಕ ಗಲ್ವಾನ್ ವ್ಯಾಲಿಯಲ್ಲೂ ಕೂಡ ಘರ್ಷಣೆಯನ್ನು ಮಾಡ್ತಾರೆ. ಈ ಘಟನೆ ಭಾರತ ಸರ್ಕಾರವನ್ನು ಎಚ್ಚರಗೊಳಿಸ್ತು. ನಮಗೆ ಕೇವಲ ಪಾಕಿಸ್ತಾನ ಮಾತ್ರ ಶತ್ರು ಅಲ್ಲ, ನಾವು ಪಾಕಿಸ್ತಾನವನ್ನು ಮಾತ್ರ ಎದುರಿಸ್ತೀವಿ, ಅವ್ರಿಗೆ ಬೇಕಾದಷ್ಟು ನಮ್ಮ ಸೇನೆಯನ್ನು ಅಪ್ಗ್ರೇಡ್ ಮಾಡ್ತೀವಿ ಅಂತ ಅಂದುಕೊಂಡ್ರೆ ನಮ್ಮ ಮೂರ್ಖತನ ಆಗತ್ತೆ. ಆಗ ನಾವು 1962ರಲ್ಲಿ ಯಾವ ರೀತಿಯಾಗಿ ಚೀನಾದಿಂದ ಪೆಟ್ಟು ತಿಂದ್ವೋ ಆ ರೀತಿಯ ಸನ್ನಿವೇಶಗಳು ಮರುಕಳಿಸುವಂಥ ಸಾಧ್ಯತೆಗಳಿರುತ್ತೆ ಅಂಥೇಳಿ ಭಾರತ ಸರ್ಕಾರಕ್ಕೆ ಅನಿಸೋದಕ್ಕೆ ಶುರುವಾಗುತ್ತೆ. ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಕೂಡ ಭಾರತ ಸರ್ಕಾರಕ್ಕೆ ಈ ಬಗ್ಗೆ ಎಚ್ಚರಿಸ್ತಾರೆ. ನಮ್ಮ ಸೇನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ತರಬೇಕು, ನಾವೊಂದಷ್ಟು ಮಾಡರ್ನೈಸ್ ಆಗಬೇಕು ಅಂತ. ಹೀಗಾಗಿ ಕಳೆದ 5 ವರ್ಷದಲ್ಲಿ ಭಾರತದ ಸೇನೆಯನ್ನು ಚೀನಾವನ್ನು ಟಾರ್ಗೆಟ್ ಇಟ್ಕೊಂಡು ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಚೀನಾದ ಶಸ್ತ್ರಾಸ್ತ್ರಗಳು, ಚೀನಾದ ಯುದ್ಧ ತಂತ್ರಗಳು, ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಸೇನೆಗೆ ಹೊಸ ಹೊಸ ಆಯುಧಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಮಿತ್ರರೇ, ಈಗೇನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಇದೆಯಲ್ಲ, ಇದೇ ಸಂದರ್ಭದಲ್ಲಿ ಭಾರತಕ್ಕೆ 2 ಪ್ರಬಲ ಅಸ್ತ್ರಗಳು ಸೇರ್ಪಡೆಯಾಗಿದ್ದಾವೆ. ಅದು ಕೂಡ ಸ್ವೀಡನ್ನಿಂದ ಬಂದಿದೆ. ಒಂದು ಆಂಟಿ ಆರ್ಮರ್ ವೆಪನ್ ಸಿಸ್ಟಮ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಒಬ್ಬ ಸೈನಿಕ ತನ್ನ ಹೆಗಲ ಮೇಲೆ ಈ ವೆಪನ್ ಅನ್ನು ಇಟ್ಕೊಂಡು ಟ್ಯಾಂಕ್ಗಳನ್ನು ಉಡಾಯಿಸಬಹುದು.
ಇದರ ರೇಂಜ್ 200 ಮೀಟರ್ ಇರುತ್ತೆ. ತುಂಬ ಅತ್ಯಾಧುನಿಕವಾದಂತಹ ಆಯುಧ ಇದಾಗಿದೆ. ಇದರ ಜೊತೆಗೆ ಪೋರ್ಟಬಲ್ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನು ಕೂಡ ಭಾರತ ಖರೀದಿ ಮಾಡಿದೆ. ಇದು ಸಹ ಸೈನಿಕ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಮಿಸೈಲ್ ಅನ್ನು ಉಡಾಯಿಸುವಂತದ್ದು, ಅದು ಕೂಡ ಲೇಸರ್ ಗೈಡೆಡ್ ಮಿಸೈಲ್. ಮಿತ್ರರೇ, ಇದು ಯಾವುದು ಕೂಡ ತಕ್ಷಣಕ್ಕೆ ಖರೀದಿಯ ಒಪ್ಪಂದ ಆಗಿರೋದಲ್ಲ. ಭಾರತ ಈ ಹಿಂದೆಯೇ ಒಪ್ಪಂದವನ್ನು ಮಾಡಿಕೊಂಡಿತ್ತು. ನಾನು ಯಾಕೆ ಇದನ್ನು ಈಗ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಭಾರತ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಇಂತಹ ಅತ್ಯಾಧುನಿಕವಾದಂತಹ ವೆಪನ್ಗಳನ್ನು ಖರೀದಿ ಮಾಡಿದೆ. ನಾವು ಸುಮ್ಮನೆ ಕೂತಿಲ್ಲ, ಯಾಕೆಂದ್ರೆ ನಮ್ಮ ಟಾರ್ಗೆಟ್ ಚೀನಾ ಆಗಿತ್ತು. ಇದನ್ನು ನಿಮಗೆ ಕುಸ್ತಿ ಭಾಷೆಯಲ್ಲಿ ಅರ್ಥ ಆಗುವಾಗೆ ಹೇಳಬೇಕು ಅಂತಂದ್ರೆ, ನೀವು 80 kg ವಿಭಾಗದ ಫೈಲ್ವಾನ್ ಜೊತೆಗೆ ಕುಸ್ತಿ ಮಾಡೋದಕ್ಕೆ ರೆಡಿಯಾಗಿರ್ತೀರಿ. ನಿಮ್ಮ ದೇಹದಾಢ್ಯತೆಯನ್ನು ಆ ಮಟ್ಟಕ್ಕೆ ಬೆಳೆಸ್ಕೊಂಡಿರ್ತೀರಿ. ಆದರೆ ಕುಸ್ತಿ ಶುರುವಾಗ್ತಿದ್ದ ಹಾಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎದುರಾಳಿ 40 kg ಇದ್ದಾನೆ ಅಂತ. ಮಿತ್ರರೇ, ನಿಮಗೆ ಎಷ್ಟು ಈಸಿ ಆಗಬಹುದು. ನೀವು ನಿರಾಯಾಸವಾಗಿ ಎದುರಾಳಿಯನ್ನು ಮಣಿಸಬಹುದು. ನಿಮ್ಮ ಗೆಲುವು ನಿಶ್ಚಿತವಾಗಿರುತ್ತೆ. ಈ ಎಲ್ಲ ಮಾಹಿತಿ ಪಾಕಿಸ್ತಾನಕ್ಕಿದೆ. ಅದೇ ಕಾರಣಕ್ಕೆ ಪಾಕಿಸ್ತಾನ ಅಷ್ಟೆಲ್ಲ ಹೆದರ್ಕೊಂಡಿರೋದು. ಮಾತಿಗೂ ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ, 130 ನ್ಯೂಕ್ಲಿಯರ್ ವೆಪನ್ಗಳು ಭಾರತದ ಕಡೆಗೆ ಮುಖ ಮಾಡಿದವೆ, ಹೀಗೆಲ್ಲ ನ್ಯೂಕ್ಲಿಯರ್ ವೆಪನ್ ಅನ್ನು ತೋರಿಸಿ ಭಾರತವನ್ನು ಬೆದರಿಸುವಂತಹ ಕೆಲಸ ಮಾಡ್ತಾ ಇದೆ. ಆದರೆ ನಿಮಗೆ ನೆನಪಿರಲಿ, ಯುದ್ಧ ಯಾವತ್ತೂ ಕೂಡ ನ್ಯೂಕ್ಲಿಯರ್ ವೆಪನ್ ಮೂಲಕ ಆಗೋದಿಲ್ಲ. ಅದು ಅಂತಿಮವಾದಂತಹ ಆಯ್ಕೆ. ಆಗ ಎರಡೂ ದೇಶಗಳು ನಾಶ ಆಗ್ತವೆ. ಅದು ಪಾಕಿಸ್ತಾನಕ್ಕೂ ಗೊತ್ತು. ಅವರೇನು 2 ನ್ಯೂಕ್ಲಿಯರ್ ಬಾಂಬನ್ನು ಭಾರತದ ಮೇಲೆ ಹಾಕಿ ಅವರು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಭಾರತ 4 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕುತ್ತೆ. ಯಾಕೆಂದರೆ ಭಾರತದ ಪಾಲಿಸಿ ಅದೇ ರೀತಿಯಾಗಿದೆ. ಪಾಕಿಸ್ತಾನಕ್ಕೆ ಇದೆಲ್ಲ ಗೊತ್ತಿಲ್ವಾ? ಇನ್ನು ಮಿತ್ರರೇ, ಪಾಕಿಸ್ತಾನದ ಮುಖವಾಡ ಪದೇ ಪದೇ ಕಳುತ್ತಾ ಇದೆ. ಈಗಾಗಲೇ ಪೆಹಲ್ಗಾಮ್ ದಾಳಿಯ ರೂವಾರಿ ಆದಂಥ ಒಬ್ಬ ಉಗ್ರ ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡಿದವನು ಅನ್ನುವಂಥದ್ದು ಬಹಿರಂಗಗೊಂಡಿದೆ. ಭಾರತ ಅದಕ್ಕೆ ಸಾಕ್ಷಿ ಕೊಡ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿ ಇಶಾಕ್ ದಾರ್, ಅವರು ಉಪಪ್ರಧಾನಿ ಕೂಡ ಹೌದು, ಅವರು ಪಾಕಿಸ್ತಾನದ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಪೆಹಲ್ಗಾಮ್ ದಾಳಿಯ ಹೊಣೆ ಹೊತ್ಕೊಂಡಿತ್ತಲ್ಲ ದಿ ರೆಸಿಸ್ಟೆನ್ಸ್ ಫೋರ್ಸ್, ಅದರ ಹೆಸರು UNSCಯ ರೆಫರೆನ್ಸ್ ಸ್ಟೇಟ್ಮೆಂಟ್ನಲ್ಲಿದೆ, ನಾವು ಅದನ್ನು ತೆಗೆಸಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಮಿತ್ರರೇ, TRF ಒಂದು ಉಗ್ರ ಸಂಘಟನೆ. ಅದು ಲಷ್ಕರ್ನ ಫ್ರಾಕ್ಸಿ ಎನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಪಾಕಿಸ್ತಾನದ ವಿದೇಶಾಂಗ ಸಚಿವ ತನ್ನ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾನೆ, ನಾವು ಅದನ್ನು ಬೆಂಬಲಿಸ್ತೀವಿ. ವಿಶ್ವಸಂಸ್ಥೆಯಲ್ಲಿ ಅದರ ಹೆಸರು ಬಂದಿದ್ರೆ ಅದನ್ನು ತೆಗೆಸಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ. ಅಂದ್ರೆ ಓಪನ್ ಆಗಿ ಇವರು ಉಗ್ರರನ್ನ ಬೆಂಬಲಿಸ್ತಾ ಇದ್ದಾರೆ. ಇದಕ್ಕಿಂತ ಮಿತ್ರರೇ ಸಾಕ್ಷಿಗಳು ಬೇಕಾ? ಪಾಕಿಸ್ತಾನದ ಬಣ್ಣ ಪದೇ ಪದೇ ಬಯಲಾಗ್ತಾ ಇದೆ. ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಬೇಕಷ್ಟೇ. ಇನ್ನು ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳು ಸಭೆ ಮಾಡಿದ್ರಲ್ಲ, ಅದಾದ ಬಳಿಕ ಪಾಕಿಸ್ತಾನ ಮತ್ತಷ್ಟು ಪ್ಯಾನಿಕ್ಗೊಳಗಾಗಿದೆ. ಪಾಕಿಸ್ತಾನದ ಇನ್ಫಾರ್ಮೇಷನ್ ಮಿನಿಸ್ಟರ್ ಆದಂತಹ ಅತುಲ್ಲಾ ತರಾರ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ. ಅದರಲ್ಲಿ ಹೇಳಿಕೆ ಕೊಡ್ತಾನೆ, ನಮಗೆ ಖಚಿತವಾದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಬಂದಿದೆ. ಆ ಪ್ರಕಾರವಾಗಿ ಭಾರತ ಮುಂದಿನ 24ರಿಂದ 36 ಗಂಟೆಯಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡುತ್ತೆ. ನಮಗೆ ಈ ಬಗ್ಗೆ ಖಚಿತವಾದಂತಹ ಮಾಹಿತಿ ಇದೆ ಅಂತ ಹೇಳಿಕೆ ಕೊಡ್ತಾನೆ. ಯಾವ ಮಟ್ಟಿಗೆ ಹೆದರು ಹೋಗಿದ್ದಾರೆ ಅಂತ ಯೋಚನೆ ಮಾಡಿ. ಇದೆಲ್ಲ ಆಗ್ತಾ ಇದೆಯಲ್ಲ, ಇದರ ನಡುವೆ ಪಾಕಿಸ್ತಾನ ಆಂತರಿಕವಾಗಿ ಬ್ಲೀಡ್ ಆಗೋದಕ್ಕೆ ಶುರುವಾಗಿದೆ. ಯಾಕೆಂತಂದ್ರೆ ಪಾಕಿಸ್ತಾನದ ಬಲೂಚ್ನ ದೊಡ್ಡ ಹೋರಾಟಗಾರ ನಸೀಂ ಬಲೂಚ್ ಒಂದು ದೊಡ್ಡ ಹೇಳಿಕೆ ಕೊಟ್ಟಿದ್ದಾನೆ. ಆತ ಹೇಳಿರೋದೇನು ಕೇಳಿದ್ರೆ, ನಾವಿನ್ನೆಷ್ಟು ದಿನ ಕಾಯಬೇಕು, ನಾವಿನ್ನೆಷ್ಟು ವರ್ಷ ಇವರ ಹತ್ರ ಬೆಗ್ ಮಾಡ್ತಾ ಇರೋದು, ಕಾಲ ಮುಗಿದು ಹೋಗಿದೆ, ಈಗ ಯುದ್ಧ ಮಾಡಬೇಕು. ಸಿಂಧಿಗಳನ್ನ, ಪಶ್ತೂನಿಗಳನ್ನ, ಬಲೂಚ್ಗಳನ್ನ ಪಾಕಿಸ್ತಾನದವರು ಒಪ್ಕೊಳ್ಳಲ್ಲ, ಅವ್ರ ಹತ್ರಕ್ಕೆ ಸೇರಿಸೋದಿಲ್ಲ. ಹೀಗಾಗಿ ನಾವು ಬೆಗ್ ಮಾಡೋದನ್ನ ಬಿಡಬೇಕು, ಯುದ್ಧವನ್ನು ಆರಂಭಿಸಬೇಕು, ನಾವೆಲ್ಲ ಒಟ್ಟಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಅಂತೇಳಿ ನಸೀಂ ಬಲೂಚ್ ಕರೆ ಕೊಟ್ಟಿದ್ದಾನೆ. ಮಿತ್ರರೇ, ಈತ ಬಲೂಚಿಸ್ತಾನದ ಅತಿ ದೊಡ್ಡ ಹೋರಾಟಗಾರ. ಅಂದ್ರೆ ಪಾಕಿಸ್ತಾನ ಆಂತರಿಕವಾಗಿ ಯಾವ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತ ಯೋಚನೆ ಮಾಡಿ. ಭಾರತ ಹೋಗಿ ಹೊರಗಡೆಯಿಂದ ಹೊಡೆಯುವಂತಹದ್ದು ಬೇರೆ, ಆಂತರಿಕವಾಗಿ ಈ ಸಂಘಟನೆಗಳು ಪಾಕಿಸ್ತಾನವನ್ನು ಮುಗಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾವೆ. ಇದೆಲ್ಲ ಆಗ್ತಿರುವಂತೆಯೇ ಭಾರತದಲ್ಲಿ RSS ಪ್ರಮುಖರು ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಮಿತ್ರರೇ, ಈ ಭೇಟಿಗೆ ಭಾರಿ ಮಹತ್ವ ಇದೆ. ಕಳೆದ 11 ವರ್ಷದಲ್ಲಿ ಯಾವತ್ತೂ ಕೂಡ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಗಿದೆ. ನರೇಂದ್ರ ಮೋದಿ ಅವರು RSSನ ಕಚೇರಿಗೆ ಯುಗಾದಿ ಸಂದರ್ಭದಲ್ಲಿ ಹೋಗಿದ್ರು. ಈಗ ಮೋಹನ್ ಭಾಗವತ್ ಅವರೇ ಬಂದು ಪ್ರಧಾನಮಂತ್ರಿ ಅವರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿರೋದ್ರಿಂದಾಗಿ RSS ಏನ್ ಸಲಹೆ ಸೂಚನೆಯನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಹೊರಗೆ ಬಿದ್ದಿಲ್ಲ. ಈ ಭೇಟಿ ಮಾತ್ರ ಬಹಿರಂಗಗೊಂಡಿದೆ ಅಷ್ಟೇ. ಒಟ್ಟಿನಲ್ಲಿ ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ಷಣಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.